ಅದಕ್ಕೆ ಅದು ಅಪೇಕ್ಷೆ ಅವರು ತುಂಬಾ ಅಪ್ಸೆಟ್ ಆಗಿದ್ದಾರೆ. ಈ ಮನೇಲಿ ಒಂಥರ ತುಂಬಾ ಲೋನ್ಲಿ ಫೀಲ್ ಮಾಡ್ಕೋತಾ ಇದ್ದಾರೆ. ಐ ಮೀನ್ ಈ ನಡುವೆ ನಾನು ಆಫೀಸ್ ಕೆಲಸದಲ್ಲಿ ತುಂಬಾ ಬ್ಯುಸಿ ಇರ್ತಾ ಇದ್ದೀನಿ. ಸೊ ಅವ್ರಿಗೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಐ ಮೀನ್ ಅದಕ್ಕೆ ನಾನು ಏನು ಮಾಡಲಿ? ಈ ಕಡೆ ನಾನು ಆಫೀಸ್ ಕಡೆ ಫೋಕಸ್ ಮಾಡಲಾ ಅಥವಾ ಅವ್ರ ಕಡೆ ಫೋಕಸ್ ಮಾಡಲಾ? ನಂಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ರಿಯಲಿ ಟೆನ್ಸ್ಡ್. ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅಪ್ಪಿಗೆ ಯಾಕೆ ಹೀಗೆ ಅನಿಸ್ತಿದೆ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ಇನ್ಫ್ಯಾಕ್ಟ್ ಈ ಮನೇಲಿ ಅವಳಿಗೆ ಆ ಥರದ ಸಿಚುವೇಶನ್ ಇಲ್ಲ. ಅವಳು ಅದನ್ನ ಕ್ರಿಯೇಟ್ ಮಾಡ್ಕೋತಿದ್ದಾಳೆ. ಈ ಮನೇಲಿ ನಾವೆಲ್ಲರೂ ಇದ್ದೀವಿ. ಅಜ್ಜಿ ಇದ್ದಾರೆ, ಅತ್ತೆ, ಮಲ್ಲಿ, ನಾನು. ಅವಳು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೋಬಹುದಲ್ವಾ? ಮನ್ಸಲ್ಲಿ ಇಂಥದ್ದೊಂದು ಭಾವನೆ ಇದೆ ಅಂತ ಕೇಳಿನೇ ನಂಗೆ ಆಶ್ಚರ್ಯ ಆಗ್ತಿದೆ. ಜಸ್ಟ್ ಕಾಂಟ್ ಬಿಲೀವ್ ಇಟ್. ಅದಕ್ಕೆ ನಾನು ಅದನ್ನೇ ಸಜೆಸ್ಟ್ ಮಾಡಿದೆ. ಬಟ್ ಶಿ ಸಿಂಪ್ಲಿ ನಾಟ್ ಕಂಫರ್ಟೇಬಲ್. ಮಾಮ್ ಹತ್ರ ಬಿಟ್ರೆ ಬೇರೆ ಯಾರ ಹತ್ರನೂ ಅವ್ರು ಇಂಟ್ರಾಕ್ಟೇ ಮಾಡಲ್ಲ. ನೋಡಿ, ಪ್ರಾಬ್ಲಮ್ ಇರೋದೇ ಅಲ್ಲೇ. ಅವಳಿಗೆ ಬೇಡ ಅಂದ್ರೆ ಮನೆಯವ್ರ ತಾನೇ ಏನ್ ಮಾಡಕ್ಕಾಗತ್ತೆ? ನಾವೊಂದು ಹೆಜ್ಜೆ ಮುಂದೆ ಇಟ್ಟರೆ ತಾನೇ ಇನ್ನೊಬ್ರು ನಮ್ಗೆ ಹತ್ರ ಆಗೋದು. ನಾನು ಅವಳ ಜೊತೆ ಮಾತಾಡ್ತೀನಿ, ನೀವು ವರಿ ಮಾಡ್ಕೋಬೇಡಿ. ಸರಿ ಅದಕ್ಕೆ ಹೋಗ್ತೇನೆ.